ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು ನೋಡೋಣ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಅವುಗಳು ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಪ್ರತಿಭಾ ಪಾಟೀಲ್. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಶೈಲಿಯ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವಾಗಿದೆ? ಶಿಖರ, ಗೋಪುರ, ವಿಮಾನ, ಮಂಟಪ. ದ್ರಾವಿಡ ಶೈಲಿಯ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ವಿಮಾನ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು 100 ದಿನಗಳು 100 ವೇತನಗಳು ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು? RBI, NPCI, SEBI, SBI. 100 ದಿನಗಳು 100 ವೇತನಗಳು ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು ಯಾವುದಪ್ಪ ಅಂತಂದರೆ RBI. ಆಪ್ಷನ್ 1 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಾಣುವ ಲ್ಯಾಂಪ್ರೇಗಳು ಯಾವ ಜಾತಿಗೆ ಸೇರಿವೆ? ಸುದ್ದಿಯಲ್ಲಿ ಕಾಣುವ ಲ್ಯಾಂಪ್ರೇಗಳು ಮೀನಿನ ಜಾತಿಗೆ ಸೇರಿವೆ. ಆಪ್ಷನ್ B ಇಸ್ ದಿ ರೈಟ್ ಆನ್ಸರ್. ದಕ್ಷಿಣ ಭಾರತದ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು? ಎರಡನೇ ಪುಲಿಕೇಶಿ, ಕೃಷ್ಣದೇವರಾಯ, ಪ್ರೌಢದೇವರಾಯ, ಲಕ್ಷ್ಮಣ ದಂಡೇಶ. ದಕ್ಷಿಣ ಭಾರತ ಚಕ್ರವರ್ತಿ ಎಂದು ಬಿರುದು ಹೊಂದಿದವರು ಲಕ್ಷ್ಮಣ ದಂಡೇಶ. ಆಪ್ಷನ್ 4 ಸರಿಯಾದಂಥ ಉತ್ತರ. ಆಗಾ ಖಾನ್ ಕಪ್ ಯಾವ ಕ್ರೀಡೆಯ ಟ್ರೋಫಿಯಾಗಿದೆ? ಹಾಕಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಫುಟ್ಬಾಲ್. ಆಗಾ ಖಾನ್ ಕಪ್ ಹಾಕಿ ಕ್ರೀಡೆಯ ಮಾಗೋಡು ಜಲಪಾತದ ಉಗಮ. ಶರಾವತಿ, ಭದ್ರಾ, ಬೆಡ್ತಿ, ಕಾವೇರಿ. ಮಾಗೋಡು ಜಲಪಾತದ ಉಗಮ ಬೆಡ್ತಿ ನದಿ. ಆಪ್ಷನ್ 3 ಸರಿಯಾದಂಥ ಉತ್ತರ. ಮುಸ್ಲಿಂ ಲೀಗ್ ಆರಂಭವಾಗಿದ್ದು ಯಾವಾಗ? ಮುಸ್ಲಿಂ ಲೀಗ್ ಆರಂಭವಾಗಿದ್ದು 1906. ಆಪ್ಷನ್ 1 ಸರಿಯಾದಂಥ ಉತ್ತರ. ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಯಾವಾಗ? ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದದ್ದು 1951. ಆಪ್ಷನ್ 3 ಸರಿಯಾದಂಥ ಉತ್ತರ. ಮ್ಯಾಕ್ಮೋಹನ್ ಗಡಿ ರೇಖೆ ಯಾವ ದೇಶಗಳ ನಡುವೆ ಬರುತ್ತದೆ? ಇಂಡಿಯಾ, ಚೀನಾ. ಆಪ್ಷನ್ 2 ಸರಿಯಾದಂಥ ಉತ್ತರ. ಕೆಳಗಿನವರಲ್ಲಿ ಯಾರು ಕರ್ನಾಟಕದ ಚಕ್ರವರ್ತಿ ಎಂದು ಬಿರುದು ಹೊಂದಿದ್ದಾರೆ? ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಚಿಕ್ಕದೇವರಾಜ ಒಡೆಯರ್. ಆಪ್ಷನ್ 1 ಸರಿಯಾದಂಥ ಉತ್ತರ. ಹಾರ್ನ್ ಬಿಲ್ ಎಂಬುವ ಪ್ರಸಿದ್ಧ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ನಾಗಾಲ್ಯಾಂಡ್. ಪ್ರಸಿದ್ಧ ಲಿಂಗರಾಜ ದೇವಾಲಯ ಎಲ್ಲಿದೆ? ಪ್ರಸಿದ್ಧ ಲಿಂಗರಾಜ ದೇವಾಲಯ ಭುವನೇಶ್ವರದಲ್ಲಿದೆ. ಆಪ್ಷನ್ 4 ಸರಿಯಾದಂಥ ಉತ್ತರ. ಸಮುದ್ರದಲ್ಲಿ ಮುಳುಗುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು? ರೆಡಾರ್, ಸೋನಾರ್, ಲೇಸರ್, ಮಿಲ್ನ್ ಯಾವುದೂ ಅಲ್ಲ. ಸಮುದ್ರದಲ್ಲಿ ಮುಳುಗುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಸೋನಾರ್. ಆಪ್ಷನ್ 2 ಸರಿಯಾದಂಥ ಉತ್ತರ. ಭಾರತದ ನಾಗರಿಕ ಸೇವೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಕ್ಯಾನಿಂಗ್. ಭಾರತದ ನಾಗರಿಕ ಸೇವೆಯ ಪಿತಾಮಹ ಎಂದು ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನು ಕರೆಯುತ್ತಾರೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ಪ್ಲಾಸಿ ಕದನ ನಡೆದಿದ್ದು ಯಾವಾಗ? ಪ್ಲಾಸಿ ಕದನ ನಡೆದಿದ್ದು 1757.
ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಲಾರ್ಡ್ ರಿಪ್ಪನ್ರನ್ನು ಕರೆಯುತ್ತಾರೆ. ಲಾರ್ಡ್ ರಿಪ್ಪನ್. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು? ಕ್ಯುಮುಲಸ್ ಮೋಡಗಳು ಮಳೆಯನ್ನು ಉಂಟು ಮಾಡುತ್ತವೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ಇವುಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನ ಅಲ್ಲ? LPGಯು ಪಳೆಯುಳಿಕೆ ಇಂಧನ ಅಲ್ಲ. ಆಪ್ಷನ್ 3 ಸರಿಯಾದಂಥ ಉತ್ತರ. ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ ಯಾವುದು? ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ ಮೆಗ್ನೀಷಿಯಂ. ಆಪ್ಷನ್ 2 ಸರಿಯಾದಂಥ ಉತ್ತರ. ಕೆಳಗಿನ ಯಾವ ರೋಗ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ? ಈ ಕೆಳಗಿನ ಯಾವ ರೋಗ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ ಅಂದರೆ ಡೆಂಗ್ಯೂ. ಆಪ್ಷನ್ 3 ಸರಿ ಉತ್ತರ. ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ? ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಅಂದರೆ ಮೇದೋಜೀರಕ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮಾನವ ಜನ್ಮ ದೊಡ್ಡದು ಎಂದು ಪ್ರತಿಪಾದಿಸಿದವರು ಯಾರು? ಮಾನವ ಜನ್ಮ ದೊಡ್ಡದು ಎಂದು ಪ್ರತಿಪಾದಿಸಿದವರು ಪುರಂದರದಾಸರು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರುವ ಸ್ಥಳ ಯಾವುದು? ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರುವ ಸ್ಥಳ ಬರ್ನಾಪುರ್. ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಬರ್ನಾಪುರ್. ಸರಿಯಾದಂಥ ಉತ್ತರ ಆಪ್ಷನ್ 2. ಸೋಪು ತಯಾರಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿ ಯಾವುದು? ಸೋಪು ತಯಾರಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿ ತೈಲ. ಆಪ್ಷನ್ 4 ಸರಿಯಾದಂಥ ಉತ್ತರ. BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಯಾವ ರೋಗವನ್ನು ತಡೆಗಟ್ಟಬಹುದು? BCG ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಟ್ಯೂಬರ್ಕುಲೋಸಿಸ್ ಎಂಬ ರೋಗವನ್ನು ತಡೆಗಟ್ಟಬಹುದು. ಆಪ್ಷನ್ 2 ಸರಿಯಾದಂಥ ಉತ್ತರ. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಎಲ್ಲಿ ಸೇರುತ್ತವೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಅರಬ್ಬಿ ಸಮುದ್ರ. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. DNA ಮೂಲ ಅಂಶ ಯಾವುದು? ನ್ಯೂಕ್ಲಿಯೋಟೈಡ್ಸ್. DNA ಮೂಲ ಅಂಶ ನ್ಯೂಕ್ಲಿಯೋಟೈಡ್ಸ್. ಆಪ್ಷನ್ 4 ಸರಿ ಉತ್ತರ. ಬೆಳಕಿನ ವೇಗ ಈ ಕೆಳಗಿನ ಯಾವುದರಲ್ಲಿ ಹಾಯ್ದು ಹೋಗುವಾಗ ಕಡಿಮೆ ಇರುತ್ತದೆ? ಬೆಳಕಿನ ವೇಗ ಗಾಜಿನಲ್ಲಿ ಹಾಯ್ದು ಹೋಗುವಾಗ ಕಡಿಮೆ ಇರುತ್ತದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು? ಆಪ್ಷನ್ 2 ರೈನ್ ಜಲಮಾರ್ಗ. ಇವುಗಳಲ್ಲಿ ಯಾವುದು ಕಲೀಲ ಅಲ್ಲ? ಇಬ್ಬನಿ, ಹೊಗೆ, ನೀರಿನಲ್ಲಿರುವ ಸಕ್ಕರೆ, ಹಾಲು. ನೀರಿನಲ್ಲಿರುವ ಸಕ್ಕರೆ ಕಲೀಲ ಅಲ್ಲ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್.
ನಿಕೊಲೋ ಕಾಂಟಿ ಭೇಟಿ ನೀಡಿದ್ದು ಇವನ ಕಾಲದಲ್ಲಿ. ನಿಕೊಲೋ ಕಾಂಟಿ ಭೇಟಿ ನೀಡಿದ್ದು 1ನೇ ದೇವರಾಯವರ ಕಾಲದಲ್ಲಿ. ಆಪ್ಷನ್ 1 ಸರಿಯಾದಂಥ ಉತ್ತರ. ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತ? 52ನೇ ತಿದ್ದುಪಡಿ ಕಾಯ್ದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಈ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತವಾಗಿದೆ. IUCN ಪ್ರಕಾರ ಅವುಗಳ ಸ್ಥಿತಿಯನ್ನು ಕುರಿತಂತೆ ಸರಿಯಾಗಿ ಹೊಂದಿಕೆಯಾಗದ್ದನ್ನು ಗುರುತಿಸಿ. IUCN ಪ್ರಕಾರ ಅವುಗಳ ಸ್ಥಿತಿಯನ್ನು ಕುರಿತಂತೆ ಸರಿಯಾಗಿ ಹೊಂದಿಕೆಯಾಗದ್ದು ಕಾಶ್ಮೀರ ಕೆಂಪು ಸಾರಂಗ ಬೆದರಿಕೆಗೆ ಒಳಗಾಗಿರುವುದು ಹೊಂದಿಕೆಯಾಗದ್ದು. ಆಪ್ಷನ್ 2 ಸರಿಯಾದ ಉತ್ತರ. ಗಾಂಧಾರ ಶಿಲ್ಪಕಲೆ ಅಭಿವೃದ್ಧಿಯಾಗಿದ್ದು ಇವನ ಕಾಲದಲ್ಲಿ. ಗಾಂಧಾರ ಶಿಲ್ಪಕಲೆ ಅಭಿವೃದ್ಧಿಯಾಗಿದ್ದು ಕನಿಷ್ಕ ಅವರ ಕಾಲದಲ್ಲಿ. ಆಪ್ಷನ್ 1 ಸರಿಯಾದಂಥ ಉತ್ತರ. ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿಂದ ಗುರುತಿಸಿಕೊಂಡಿತ್ತು? ಕರ್ನಾಟ ಬಲ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ 2 ಸರಿಯಾದಂಥ ಉತ್ತರ. ಉಬ್ಬರವಿಳಿತ ಬಂದರು ಕಂಡುಬರುವುದು? ಕಾಂಡ್ಲಾ ಇಸ್ ದಿ ರೈಟ್ ಆನ್ಸರ್. ಶರಾವತಿ ವನ್ಯಜೀವಿ ಆಶ್ರಯಧಾಮ ಇರುವುದು? ಶರಾವತಿ ವನ್ಯಜೀವಿ ಆಶ್ರಯಧಾಮ ಇರುವುದು ಶಿವಮೊಗ್ಗದಲ್ಲಿ. ಆಪ್ಷನ್ 1 ಸರಿಯಾದಂಥ ಉತ್ತರ. ವರ್ಮಿ ಕಾಂಪೋಸ್ಟಿಂಗನ್ನು ಮಾಡುವ ಜೀವಿಗಳು ಯಾವುವು? ವರ್ಮಿ ಕಾಂಪೋಸ್ಟಿಂಗನ್ನು ಮಾಡುವ ಜೀವಿಗಳು ಎರೆಹುಳು. ಆಪ್ಷನ್ 2 ಸರಿಯಾದಂಥ ಉತ್ತರ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ಗಳ ಕೇಂದ್ರ ಸ್ಥಾನ ಕ್ರಮವಾಗಿ ಇಲ್ಲಿ ನೆಲೆಯಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ಗಳ ಕೇಂದ್ರ ಸ್ಥಾನ ಕ್ರಮವಾಗಿ ವಾಷಿಂಗ್ಟನ್ DC ಮತ್ತು ವಾಷಿಂಗ್ಟನ್ DC. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಹಸು, ಎಮ್ಮೆಯಂಥ ಪ್ರಾಣಿಗಳು ಹುಲ್ಲನ್ನು ನುಂಗಿ ಅದನ್ನು ಜಠರದ ಯಾವ ಭಾಗದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ರೂಮೆನ್. ರೂಮೆನ್ ಅಂತಕ್ಕಂಥ ಭಾಗದಲ್ಲಿ ಹಸು, ಎಮ್ಮೆಯಂಥ ಪ್ರಾಣಿಗಳು ಹುಲ್ಲನ್ನು ನುಂಗಿ ಅದನ್ನು ಜಠರದ ರೂಮೆನ್ ಭಾಗದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ಈ ಕೆಳಗಿನವರಲ್ಲಿ ಯಾರು ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವರು? ಭಾರತದ ಸರ್ಕಾರದ ಹಣಕಾಸು ಮಂತ್ರಿಮಂಡಲ. ಆಪ್ಷನ್ 3 ಸರಿ ಉತ್ತರ. ಈ ಕೆಳಗಿನ ಯಾವುದರಲ್ಲಿ ಫ್ಯೂಜಿ ಪರ್ವತ ಇದೆ? ಜಪಾನ್ನಲ್ಲಿ ಫ್ಯೂಜಿ ಪರ್ವತ ಇದೆ. ಆಪ್ಷನ್ 3 ಸರಿ ಉತ್ತರ. ಶಾಲಿಮಾರ್ ಬಾಗ್ ಅನ್ನು ಸ್ಥಾಪಿಸಿದ ಮನೆತನ ಯಾವುದು? ಶಾಲಿಮಾರ್ ಬಾಗ್ ಅನ್ನು ಸ್ಥಾಪಿಸಿದ ಮನೆತನ ಮೊಘಲ್ ಮನೆತನ. ಆಪ್ಷನ್ 2 ಸರಿ ಉತ್ತರ. ಹಣದುಬ್ಬರಕ್ಕೆ ಯಾವುದು ಹೊಣೆಯಾಗುವುದಿಲ್ಲ? ಹಣದುಬ್ಬರಕ್ಕೆ ಜನರಿಂದ ಉಳಿತಾಯದಲ್ಲಿನ ಹೆಚ್ಚಳವು ಹೊಣೆಯಾಗುವುದಿಲ್ಲ. ಆಪ್ಷನ್ 2 ಸರಿ ಉತ್ತರ. ವಿದ್ಯುತ್ ಉಪಕರಣವನ್ನು ಭೂ ಅಂತರ್ಗತ ಸಂಪರ್ಕಗೊಳಿಸುವುದು ಇದಕ್ಕಾಗಿ. ಶಾರ್ಟ್ ಸರ್ಕ್ಯೂಟ್ ಆಗುವುದನ್ನು ತಡೆಯಲು. ಆಪ್ಷನ್ 2 ಸರಿಯಾದಂಥ ಉತ್ತರ. ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ? ಶರಬಿ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ. ಮೌರ್ಯರ ಅವನತಿಗೆ ಕಾರಣಗಳು ಯಾವುವು? ಅಶೋಕನ ನಂತರ ದುರ್ಬಲ ಉತ್ತರಾಧಿಕಾರಿಗಳು, ವಾಯುವ್ಯದಲ್ಲಿ ಗ್ರೀಕರ ದಾಳಿ, ಮೌರ್ಯ ಸರ್ಕಾರದ ಅತ್ಯಂತ ಕೇಂದ್ರೀಯ ನೀತಿ, ಮೇಲಿನ ಎಲ್ಲ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದವರಲ್ಲಿ ಏಕೈಕ ಭಾರತೀಯ ಮಹಿಳೆ ಎಂದರೆ? ರಾಜ್ಕುಮಾರಿ ಅಮೃತ್ ಕೌರ್.
ಬ್ಯಾಂಕುಗಳ ರಾಷ್ಟ್ರೀಕರಣವಾದ ವರ್ಷ ಯಾವುದು? ಬ್ಯಾಂಕುಗಳ ರಾಷ್ಟ್ರೀಕರಣವಾದ ವರ್ಷ 1969. ಆಪ್ಷನ್ 1 ಸರಿಯಾದಂಥ ಉತ್ತರ. ಸ್ನೇಹಿತರೆ, ಇದಾಗಿತ್ತು ಟಾಪ್ 50 ಕ್ವಶನ್ಸ್. ವಿಲೇಜ್ ಅಕೌಂಟೆಂಟ್, SDA, FD ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಂಥ ಕ್ವಶನ್ಗಳಿದ್ದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಧನ್ಯವಾದಗಳು.